ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವು ಸಮಯವು ನಿಮ್ಮಿಂದ ನೇಮಕವಾದಂಥ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ. ಹಾಗೂ ದೇವರೇ, ನನ್ನ ಜೀವಿತದಲ್ಲಿ ನೀವು ಮಾಡಿದಂಥ ಅದ್ಭುತ ಕಾರ್ಯಗಳಲ್ಲಿ ಈ ದಿವಸದ ಸಂದೇಶವನ್ನು ಕೂಡ ನೀವು ನನ್ನ ಸಹೋದರ ಸಹೋದರಿಯೊಂದಿಗೆ ಹಂಚಿಕೊಳ್ಳಲು ಆಶೀರ್ವಾದ ಮಾಡಿದ್ದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಹಾಗೆ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರಿಗೆ ಈ ದಿವಸದ ನನ್ನ ಶುಭಾಶಯಗಳು. ನಿಮಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇವತ್ತಿನ ಸಂದೇಶ ಏನಪ್ಪ ಅಂದರೆ, ಹಿಂದಿನ ಸಂದೇಶದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ದೇವರಿಂದ ಆರಿಸಲ್ಪಟ್ಟವರಿಗೆ ಯಾವ ರೀತಿ ಕಷ್ಟ, ಸಂಕಟ, ದುಃಖಗಳು ಬರುತ್ತವೆ ಎಂಬುದಾಗಿ. ಹಾಗೆ ಅದು ಮುಂದುವರಿದ ಭಾಗ ಇವತ್ತಾಗಿದೆ. ದೇವರಿಂದ ಆಶೀರ್ವಾದ ಹೊಂದಿದ ಕುಟುಂಬಗಳು ಯಾವುವು, ಅವರು ಹೇಗಿರುತ್ತಾರೆ ಎಂಬುದಾಗಿ. ಈ ಒಂದು ಸಂದೇಶದ ಮೂಲಕ ಇವತ್ತು ದೇವರಿಂದ ಆರಿಸಿಕೊಂಡಂಥ ಹೆಂಡತಿಯರು ಹೇಗಿರ್ತಾರೆ, ಅವರ ಸಂಸಾರದವರು ಹೇಗಿರ್ತಾರೆ, ಆಗ ದೇವರೊಂದಿಗೆ ಜೀವಿಸುವಂಥ ಗಂಡಂದರಿಗೆ ಅವರು ಹೇಗೆ ವಿಧೇಯರಾಗ್ತಾರೆ, ಇದರಿಂದ ದೇವರಿಂದ ಆರಿಸಲ್ಪಟ್ಟ ಕುಟುಂಬ ಯಾವುದು, ಅವರನ್ನು ಹೇಗೆ ಕಂಡುಹಿಡಿಯಬಹುದೆಂಬುದಾಗಿ ನಾವು ತಿಳಿದುಕೊಳ್ಳುವವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಈಗ ಮೊದಲ ವಚನಕ್ಕೆ ಹೋಗೋಣ. ಆದಿಕಾಂಡದಲ್ಲಿ 6ನೇ ಅಧ್ಯಾಯ 1ರಿಂದ 7:23 ಓದುವಾಗ, ದೇವರು ಆದಾಮನ ಕಾಲದಿಂದ ಉಂಟು ಮಾಡಿದಂಥ ಸರ್ವ ಜೀವರಾಶಿಗಳನ್ನು, ವಸ್ತುಗಳನ್ನು ನಾಶ ಮಾಡಲು ಯೋಚಿಸ್ತಾ ಇದ್ದಾರೆ. ಕಾರಣ ದೇವರಿಗೆ ವಿರುದ್ಧವಾಗಿ ಅವರು ನಡ್ಕೊಂಡು ಬಂದುದರಿಂದ ದೇವರಿಗೆ ಬೇಸರವಾಗಿ ಸರ್ವನಾಶ ಮಾಡ್ತೇನೆ ಅಂತ ಹೇಳುವಂಥ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ನೋಹನು ಮಾತ್ರ ದೇವರಲ್ಲಿ ಒಂದು ನೀತಿವಂತನಾಗಿದ್ದನು ಎಂಬುದನ್ನು ನಾವು ಓದುತ್ತಲಿದ್ದೇವೆ ಅಥವಾ ಓದಬಹುದು. ಹಾಗೆ ಆದಿಕಾಂಡ 6ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ಓದುವಾಗ, ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ, ನೀನು ಹೆಂಡತಿ, ಮಕ್ಕಳು, ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಬೇಕು ಎಂಬುದಾಗಿ. ಎಲ್ಲವನ್ನ ನಾಶ ಮಾಡ್ತೇನೆ, ಆದರೆ ನೀನು, ನಿನ್ನ ಹೆಂಡತಿ, ಮಕ್ಕಳು, ಸೊಸೆಯರು ನಾವೆಯಲ್ಲಿ ಸೇರಬೇಕು. ನಾವೆಯಲ್ಲಿ ಅಂದರೆ ನೀರಿನ ಮೇಲೆ ತೇಲಾಡುವಂಥ 3 ಅಂತಸ್ತಿನ ಒಂದು ಮನೆಯಾಗಿದೆ. ಎಲ್ಲವನ್ನ ನಾಶ ಮಾಡ್ತೇನೆ, ನೀವು ಅದರೊಳಗೆ ಸೇರಿಕೊಳ್ಳಬೇಕು, ನಾನು ನಿಮ್ಮನ್ನು ರಕ್ಷಿಸ್ತೇನೆ ಎಂಬುದಾಗಿ ಈ ಮಾತಿನ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆವಾಗ ನೀನು, ನಿನ್ನ ಹೆಂಡತಿ, ಮಕ್ಕಳು, ಸೊಸೆ ಅಂದಾಗ ನೋಹನ ಹೆಂಡತಿ. ಮಕ್ಕಳು ಅಂತ ಹೇಳುವಾಗ ಆದಿಕಾಂಡ 5ನೇ ಅಧ್ಯಾಯ 32ನೇ ವಚನದಲ್ಲಿ ನೋಡುವಾಗ ಶೇಮ್, ಹಾಮ್, ಯೆಫೆತ್ ಎಂಬ 3 ಮಕ್ಕಳನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆ ಆ 3 ಮಕ್ಕಳು ಮತ್ತು 3 ಮಕ್ಕಳ ಹೆಂಡತಿಯರು. ಹಾಗೆ ಇಲ್ಲಿ ನೋಹನ ಹೆಂಡತಿ, ನೋಹನ 3 ಮಕ್ಕಳು, ಈ 3 ಸೊಸೆಯಂದಿರು. ಹಾಗೆ ಒಟ್ಟು 8 ಜನರ ಕುಟುಂಬವೆಂದು ನಾವು ತಿಳಿದುಕೊಳ್ಳೋರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಈ ಜಲಪ್ರಳಯ ಬಂದಾಗ ರಾತ್ರಿ ಹಗಲು 40 ದಿವಸ ಆಕಾಶದ ತೂಬನ್ನು ತೊರೆದು ನೀರು ಸುರಿಯುತ್ತಿರುವಾಗ ನೋಹನಿಗೆ ಹೇಳಿ ನಾವೇನಂದರೆ ಮನೆಯನ್ನು ಕಟ್ಟಿಸ್ತಾರೆ ನೀರಿನ ಮೇಲೆ ತೇಲಾಡಲು. ಆ ಸಮಯ ಬಂದಾಗ ಇವರು ಅದರೊಳಗೆ ಹೋಗಿ ತುಂಬಿಕೊಳ್ತಾರೆ. ದೇವರೇ ಅದನ್ನು ಮುಚ್ಚುತ್ತಾರೆ. 150 ದಿವಸ ನೀರಿನ ಮೇಲೆ ಈ ನೋಹನ ಕುಟುಂಬ ತೇಲಾಡ್ತಾ ಇತ್ತು ಎಂಬುದಾಗಿ ನಾವು ಆದಿಕಾಂಡ 6ನೇ ಅಧ್ಯಾಯ 1ರಿಂದ 7:23 ಓದುವಾಗ ಅಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ 1 ಪೇತ್ರ 3ನೇ ಅಧ್ಯಾಯ 20ನೇ ವಚನವನ್ನು ಓದುವಾಗ, ಈ ನೋಹನ ಜಲಪ್ರಳಯದಲ್ಲಿ ನೋಹನ ಕುಟುಂಬವನ್ನು ಅಂದರೆ 8 ಜನರನ್ನು ಮಾತ್ರ ದೇವರು ರಕ್ಷಿಸಿದರು ಎಂಬುದಾಗಿ ನಾವು ಓದುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆದಿಕಾಂಡ 8ನೇ ಅಧ್ಯಾಯ 15-16ನೇ ವಚನ ನೋಡುವಾಗ, ಕೊನೆಯ ದಿವಸದಲ್ಲಿ ದೇವರು ಮತ್ತೆ ನೋಹನಿಗೆ ಹೇಳ್ತಾರೆ, ನೀವು ನಾವೆಯನ್ನು ಬಿಟ್ಟು ಹೊರಬನ್ನಿರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಗೆ 150 ದಿವಸ ಇವರು ನೀರಿನ ಮೇಲೆ ತೇಲಾಡಿದ್ದಾರೆ.
ಹಾಗೆ ನೋಡುವಾಗ ಇಲ್ಲಿ ದೇವರು ನೋಹನೊಂದಿಗೆ ಮಾತ್ರ ಹೇಳಿದ್ದು, ನೀನು ನಿನ್ನ ಹೆಂಡತಿ ಮಕ್ಕಳು ಸೊಸೆಯಂದಿರು ನಾವೇ ಇಲ್ಲಿ ಸೇರಿಕೊಳ್ಳಿರಿ ಎಂಬುದಾಗಿ. ಈ ಸಮಯದಲ್ಲಿ ನೋಹನು ಆ ಕುಟುಂಬದ ಹಿರಿಯ ಮನುಷ್ಯನಾಗಿದ್ದ. ಆದರೆ ಈ ಒಂದು ಸಂದರ್ಭದಲ್ಲಿ ನೋಹನ ಮಾತು, ನೋಹನ ಹೆಂಡತಿಯಾಗಲಿ 3 ಮಕ್ಕಳಾಗಲಿ ಸೊಸೆಯಂದಿರಾಗಲಿ ಮಾತನ್ನು ಅಲ್ಲಗೆಳೆಯಲಿಲ್ಲ. ಆ ಮಾತಿಗೆ ವಿಧೇಯರಾದರು, ನೋಹನನ್ನು ಹಿಂಬಾಲಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸಹೋದರ ಸಹೋದರಿಯರೇ, ಇವತ್ತು ಕೂಡ ಹೀಗೆ ಒಂದು ಮನೆಯ ಯಜಮಾನ ಇವತ್ತು ದೇವರೊಂದಿಗೆ ಜೀವಿಸಲು ಹೊರಟಾಗ, ದೇವರಿಂದ ಕರೆಯಲ್ಪಟ್ಟಾಗ, ಈ ಹೆಂಡತಿ ಮಕ್ಕಳು ಸೊಸೆಯಂದಿರು ಮೊಮ್ಮಕ್ಕಳು ಯಾರೇ ಆಗ್ಬೋದು, ದೇವರಿಂದ ಆಶೀರ್ವಾದ ಹೊಂದಿದರೆ ಮಾತ್ರ ಈ ಮನೆ ಯಜಮಾನನನ್ನು ಹಿಂಬಾಲಿಸುತ್ತಾರೆ. ದೇವರಿಂದ ಆಶೀರ್ವಾದ ಹೊಂದದೆ ಹೋದರೆ ಖಂಡಿತವಾಗಿ ಅವರು ಗಂಡನಿಗೆ ವಿರೋಧವಾಗಿ ಮಾತನಾಡುತ್ತಾರೆ. ಅಲ್ಲಿ ಕುಟುಂಬವು ಬೇರ್ಪಟ್ಟು ಹೋಗಬಹುದು. ಹೀಗೆ ಮತ್ತಾಯ 10:34, ಲೂಕ 12:51 53 ನೋಡುವಾಗ, ನಾನು ಖಡ್ಗ ಹಾಕಲು ಬಂದೆನು. ಲೂಕ 12:51 ನೋಡುವಾಗ, ಇಂದಿನಿಂದ 5ರಲ್ಲಿ 3 ಬೇರೆ 2 ಬೇರೆ ಬೇರ್ಪಡಿಸಿಬಿಡುತ್ತೇನೆಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ದೇವರಿಂದ ಆಯಲ್ಪಟ್ಟಂಥ ಹೆಂಡತಿ ಮಕ್ಕಳು ಕುಟುಂಬವಾದರೆ ಮನೆಯ ಹಿರಿಯ ಯಜಮಾನನಿಗೆ ವಿಧೇಯರಾಗಿ ಜೀವಿಸ್ತಾರೆ. ಅವರು ಹಿಂದೆ ಮುಂದೆ ನೋಡುವುದಿಲ್ಲ. ಅಂಥವ್ರನ್ನು ಮಾತ್ರ ದೇವರು ರಕ್ಷಿಸ್ತಾರೆ. ಇದರಿಂದ ನಾವು ತಿಳಿದುಕೊಳ್ಳಬಹುದು, ದೇವರಿಂದ ಆಯ್ಕೆಯಾದ ಹೆಂಡತಿ ಮಕ್ಕಳು ಸೊಸೆಯರು ಯಾರು, ಆಯ್ಕೆಯಾಗದವರು ಹೇಗೆ ವಿರೋಧ ಬರ್ತಾರೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದೆ 2ನೇ ವಿಷಯಕ್ಕೆ ನಾವು ಹೋಗೋಣ. ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನಗಳನ್ನು ಓದಿಕೊಳ್ಳೋಣ. ಆದಿಕಾಂಡ 12:1, ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗದವರನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂಬುದಾಗಿ ಹೇಳ್ತಾ ಇದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಅಬ್ರಹಾಮನು ದೊಡ್ಡ ಒಂದು ಐಶ್ವರ್ಯವಂತ, ಆಗಿನ ಕಾಲದಲ್ಲಿ ಧನವಂತನೂ ಆಗಿದ್ದ. ಆದರೆ ಅಂಥ ಮನುಷ್ಯನನ್ನು ದೇವರು ಹೇಳ್ತಾರೆ, ನೀನು ಸ್ವದೇಶವನ್ನು ಬಂಧು ಬಳಗದವರನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರ ಮಾತಿನಂತೆ ಅಬ್ರಹಾಮನು ಎಲ್ಲವನ್ನ ತೊರೆದು ಬಿಟ್ಟು ದೇವರು ಹೇಳಿದಂಥ ಊರಿಗೆ ಹೊರಡ್ತಾ ಇದ್ದಾನೆ, ತಯಾರಾಗಿದ್ದಾನೆ. ಈ ಸಮಯದಲ್ಲಿ ಅವನ ಧರ್ಮಪತ್ನಿಯಾದ ಸಾರಳು ಕೂಡ ಅವನನ್ನೇ ಹಿಂಬಾಲಿಸಿ ಹೋದವಳಾದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಈ ಸಾರಳಿಂದ ಯಾವುದೇ ಅಪಕ್ರಿಯೆ ಬಂದಿಲ್ಲ, ಯಾವುದೇ ವಿರೋಧವೂ ಬಂದಿಲ್ಲ. ತನ್ನ ಗಂಡನನ್ನು ಹಿಂಬಾಲಿಸಿದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥ ಆಸ್ತಿ ಪಾಸ್ತಿ ಮನೆ, ಅಂಥ ಐಶ್ವರ್ಯತನವನ್ನು ಬಿಟ್ಟು ಹೋಗಬೇಕಾದರೆ, ಇನ್ನು ಬೇರೆ ಈ ಲೋಕದ ಪರಿಸ್ಥಿತಿ ಸ್ತ್ರೀಯರಾದರೆ ಖಂಡಿತವಾಗಿಯೂ ಗಂಡನಿಗೆ ವಿರೋಧವಾಗಿ ಮಾತನಾಡ್ತಾ ಇದ್ದರು. ಏನಪ್ಪ ಇಂಥ ಆಸ್ತಿ ಪಾಸ್ತಿಯನ್ನೆಲ್ಲ ಬಿಟ್ಟು ನಾವು ಹೋಗಬೇಕಾ, ಅದನ್ನು ಬಿಟ್ಟು ಹೋಗುವಂತ ಹೇಳುವಂಥ ದೇವರು ಎಂಥವರಾಗಿದ್ದಾರೆ, ನಾವು ಎಲ್ಲಿ ಜೀವಿಸಬೇಕು, ಹೇಗೆ ಜೀವಿಸಬೇಕೆಂಬುದಾಗಿ. ಆದರೆ ಅದನ್ನು ಸಹೋದರ ಸಹೋದರಿಯರೇ, ಸಾರಳು ಗಂಡನಿಗೆ ಒಂದು ಮಾತನ್ನು ಮಾತನಾಡದೆ, ಪಟ್ಟು ಪಿಟ್ಟು ಉಸಿರು ಬಿಡದೆ ಗಂಡನನ್ನೇ ಹಿಂಬಾಲಿಸಿದಳು. ದೇವರು ನಮಗೆ ಸ್ತೋತ್ರವಾಗಲಿ. ಕಾರಣ, ದೇವರಿಂದ ಆರಿಸಲ್ಪಟ್ಟ ಹೆಂಡತಿ ಸಾರಳಾಗಿದ್ದಾಳೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ದೇವರಿಂದ ಆರಿಸಲ್ಪಟ್ಟ ಹೆಂಡತಿಯರಾದರೆ ಗಂಡಂದಿರು ದೇವರನ್ನು ಜೀವಿಸುವಾಗ ಗಂಡನನ್ನು ಹಿಂಬಾಲಿಸುವವರಾಗಿದ್ದಾರೆ. ಯಾವುದೇ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಬಂಧು ಬಳಗವನ್ನು ನೋಡುವುದಿಲ್ಲ. ನಾವು ದೇವರ ಹಿಂದೆ ಹೋಗ್ತೀವಿ. ನನ್ನ ಗಂಡ ಹೋಗ್ತಾ ಇದ್ದಾನೆ, ನಾನು ಕೂಡ ಹೋಗ್ತೀನಿ ಎಂಬುದಾಗಿ ಹಿಂಬಾಲಿಸುವವರಾಗಿದ್ದಾರೆ. ಇದರ ಮೂಲಕವೂ ಕೂಡ ದೇವರಿಂದ ಆಯಲ್ಪಟ್ಟವರು ಯಾರು, ಆಯಲ್ಪಡದವರು ಯಾರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದೆ 3ನೇ ವಿಷಯಕ್ಕೆ ಹೋಗೋಣ. ಆದಿಕಾಂಡ 26ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಓದಿಕೊಳ್ಳೋಣ. ಆದಿಕಾಂಡ 26:1-2. ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಆಗ ಇಸಾಕನು ಫಿಲಿಷ್ತರಾದ ಅರಸನಾದ ಅಬೀಮೆಲೆಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ ಎಂಬುದಾಗಿ ದೇವರೇ ತಿಳಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇಸಾಕನು ಬರಗಾಲ ಬಂದಾಗ ಗೆರಾರ್ ದೇಶದಲ್ಲಿದ್ದನು.
ಅವನು ಇಲ್ಲಿ ಬರಗಾಲ ಬಂತಲ್ಲಪ್ಪ, ನಾನು ಐಗುಪ್ತ ದೇಶಕ್ಕೆ ಹೋಗೋಣ ಅಂತ ಹೇಳುವಂಥ ಒಂದು ತೀರ್ಮಾನವನ್ನು ಮಾಡ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ದೇವರು ಅಲ್ಲಿ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಹೋಗಬೇಡ, ಈ ಗೆರಾರ್ ದೇಶದಲ್ಲಿ ನೀನು ಇರು ಎಂಬುದಾಗಿ ದೇವರು ಇಸಾಕನೊಂದಿಗೆ ಮಾತನಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದೆ ಅದೇ 26ನೇ ಅಧ್ಯಾಯ 6ರಿಂದ 11ರವರೆಗೆ ಓದುವಾಗ, ಗೆರಾರಿನಲ್ಲಿ ರೆಬೆಕ್ಕಳಿಗೆ ಆ ಗೆರಾರಿನ ಅರಸನಿಂದ ಬಹಳ ಹಿಂಸೆ, ಮಾನಸಿಕವಾಗಿ ಹಿಂಸೆ ಬಂದಿದೆ. ಅದನ್ನು ಅಲ್ಲಿ ಓದುವಾಗ ಗೊತ್ತಾಗಬಹುದು. ಆದಿಕಾಂಡ 26ನೇ ಅಧ್ಯಾಯ 6ರಿಂದ 11ರವರೆಗೆ. ಅಂಥ ಒಂದು ರೆಬೆಕ್ಕಳಿಗೆ ಮಾನಸಿಕ ಹಿಂಸೆಯಾಗಿ ಅರಸನು ಕೊಡುತ್ತಿರುವಾಗಲೂ ಕೂಡ ಆ ರೆಬೆಕ್ಕಳ ಬಾಯಿಯಿಂದ ಇಸಾಕನಿಗೆ ಯಾವುದೇ ಒಂದು ಅಪಸ್ವರ ಕೇಳಿ ಬರಲಿಲ್ಲ. ಇಸಾಕನು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ, ಅದನ್ನು ಸಹಿಸಿಕೊಂಡು ತನ್ನ ಗಂಡನನ್ನೇ ಹಿಂಬಾಲಿಸಿದಳು. ಕಾರಣ ಈ ರೆಬೆಕ್ಕಳು ಕೂಡ ದೇವರಿಂದ ಆಶೀರ್ವಾದ ಹೊಂದಿದಂಥ ಹೆಂಡತಿಯಾಗಿದ್ದಾಳೆ. ಯಾಕಪ್ಪ ಹೀಗೆ ನೀ ಕರ್ಕೊಬಂದೆ, ಈ ಅರಸನಿಗೆ ಈ ರೀತಿ ಮನಸ್ಸಿಗೆ ಹಿಂಸೆ ಕೊಡ್ತಾ ಇದ್ದಾನೆ, ನಾವಿಲ್ಲಿಂದ ಹೋಗೋಣ ಎಂಬುದಾಗಿ ಯಾವುದೇ ಒಂದು ಅಪಸ್ವರದ ಮಾತು ರೆಬೆಕ್ಕಳಿಂದ ಗಂಡನಾದ ಇಸಾಕನಿಗೆ ಬರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ಕಾರಣ ದೇವರಿಂದ ಆರಿಸಲ್ಪಟ್ಟವಳು ರೆಬೆಕ್ಕಳಾಗಿದ್ದಾಳೆ. ಹಾಗೆ ಇದರ ಮೂಲಕ ಕೂಡ ನಾವು ಇವತ್ತು ತಿಳಿದುಕೊಳ್ಳಬಹುದು, ದೇವರಿಂದ ಆರಿಸಲ್ಪಟ್ಟ ಹೆಂಡತಿಯರು ಯಾರು, ಗಂಡಂದಿರು ಯಾರು, ಈ ಕುಟುಂಬ ಯಾವುದು. ಒಂದು ವೇಳೆ ದೇವರಿಂದ ಆರಿಸಲ್ಪಡದ ಹೋಗಿದ್ದರೆ ಖಂಡಿತವಾಗಿ ಅವರು ಲೋಕದ ವಿಷಯಗಳಿಗೆ ಆಸೆಪಟ್ಟು ಗಂಡಂದಿರ ಜೊತೆಲಿ ಜಗಳ ಮಾಡುವವರಾಗಿದ್ದಾರೆ. ಇವತ್ತು ಕೂಡ ಅನೇಕ ಹೆಂಡತಿಯರನ್ನು, ಮಕ್ಕಳನ್ನು ಕಾಣಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ಮುಂದಿನ ವಿಷಯಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯ 2ನೇ ಅಧ್ಯಾಯ 13ರಿಂದ 15ರವರೆಗೆ. ಮತ್ತಾಯ 2:13ರಿಂದ 15. ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರೆದುಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗು, ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು, ಅರಸನು ಈ ಕೂಸನ್ನು ಕೊಲ್ಲಬೇಕೆಂದು ಅವನು ಹುಡುಕುತ್ತಿರುವನು ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ಯೇಸುಸ್ವಾಮಿ ಮರಿಯಮ್ಮನ ಗರ್ಭದಲ್ಲಿ ಜನನ ತಾಳಿದಂಥ ಸಂದರ್ಭದಲ್ಲಿ ಹೆರೋದನ ಅರಸ, ಅಂದರೆ ದುಷ್ಟ ಅರಸನು, ಸೈತಾನನ ವಶದಲ್ಲಿ ಇರುವವನು, ಸೈತಾನನು ಹೆರೋದನ ಅರಸನ ಮೂಲಕ ಯೇಸುಸ್ವಾಮಿಯನ್ನು ಕೊಲ್ಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆಗ ದೇವರು ಜೋಸೆಫನಿಗೆ ಹೇಳ್ತಾ ಇದ್ದಾರೆ, ನೀನು ಮಗುನ ತಾಯಿಯನ್ನು ಕರೆದುಕೊಂಡು ಐಗುಪ್ತ ದೇಶಕ್ಕೆ ನೀನು ಓಡಿ ಹೋಗು, ನಾನು ಹೇಳುವ ತನಕ ನೀನು ಅಲ್ಲೇ ಇರು ಎಂಬುದಾಗಿ. ದೇವರ ನಮಗೆ ಸ್ತೋತ್ರವಾಗಲಿ. ಇದು ಎಂಥ ಒಂದು ಕಷ್ಟದ ಪರಿಸ್ಥಿತಿ ಆಗಿರಬಹುದು ಅನ್ನೋ ಸಹೋದರ ಸಹೋದರರೇ. ಖಂಡಿತವಾಗಿ ಆಗಿನ ಕಾಲದಲ್ಲಿ ಯಾವುದೇ ವಾಹನಗಳು ಇರಲಿಲ್ಲ, ಬರೀ ಕಾಲ್ನಡಿಗೆಯಿಂದ ಮಾತ್ರ ನಡೆಯಬೇಕಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರಾತ್ರಿಯಲ್ಲಿ ಜೋಸೆಫನು ಎದ್ದು ಈ ಮಗುನ ತಾಯಿಯನ್ನು ಕರೆದುಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋದನು ಎಂಬುದ ಕಾಲ್ನಡಿಗೆಯಲ್ಲಿ ನಾವೀಗ ಓದಿದ್ದೇವೆ. ಇಂತಹ ಒಂದು ಕಷ್ಟದ ಪರಿಸ್ಥಿತಿ, ಇಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಈ ಮರಿಯಳಿಂದ ಜೋಸೆಫನಿಗೆ ಯಾವುದೇ ವಿರೋಧವಾದ ಮಾತು ಬರಲಿಲ್ಲ. ಜೋಸೆಫನನ್ನೇ, ತನ್ನ ಗಂಡನನ್ನೇ ಹಿಂಬಾಲಿಸಿದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ಕಾರಣ ಈ ಮರಿಯಳು ಕೂಡ ದೇವರಿಂದ ಆರಿಸಲ್ಪಟ್ಟವಳು ಎಂಬುದಾಗಿ ನಾವು ಓದಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ಈ ಕುಟುಂಬವು ಕೂಡ ದೇವರಿಂದ ಆರಿಸಲ್ಪಟ್ಟ ಒಂದು ಪರಿಶುದ್ಧ ಕುಟುಂಬವಾಗಿದೆ. ಆದುದರಿಂದ ತನ್ನ ಗಂಡನನ್ನೇ ಹಿಂಬಾಲಿಸಿದಳು. ಇಲ್ಲ, ನಾನು ಬರೋದಿಲ್ಲ, ಎಲ್ಲಿಗೆ ಹೋಗೋಣ, ಈ ರಾತ್ರಿ ಏನು ಮಾಡೋಣ ಎಂಬುದಾಗಿ ಮರಿಯಳ ಬಾಯಿಯಲ್ಲಿ ಕೂಡ ಒಂದೇ ಒಂದು ಅಪಸ್ವರದ ಮಾತು ಕೇಳಿ ಬರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ಇದುವೇ ನೋಡಿ, ದೇವರಿಂದ ಆಯಲ್ಪಟ್ಟಂಥ ಹೆಂಡತಿಯರು ಯಾರು, ಮಕ್ಕಳು ಯಾರು, ಗಂಡ ಹೆಂಡತಿ, ಈ ಕುಟುಂಬ ದೇವರಿಂದ ಯಾವ ಕುಟುಂಬಗಳು ಯಾವ ರೀತಿ ಜೀವಿಸ್ತವೆ ಎಂಬುದನ್ನು ದೇವರಿಂದ ಆಯಲ್ಪಟ್ಟಿದ್ದಾರೋ ಇಲ್ಲವೋ ಎಂಬುದಾಗಿ ಈ 5 ಕುಟುಂಬಗಳ ವಿಷಯಗಳಲ್ಲಿ ನಾವು ಇದನ್ನು ತಿಳಿದುಕೊಳ್ಳಬಹುದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ಮುಂದೆ ಆದಿಕಾಂಡ 29ರಿಂದ 33ರವರೆಗೆ ಓದುವಾಗ, ಇಸಾಕನ ಮಗನಾದಂಥ
ಯಾಕೋಬನ ಕುಟುಂಬವನ್ನು ನಾವು ಅಲ್ಲಿ ನೋಡಬಹುದು. ಯಾಕೋಬನು ಲಾಬಾನನ ಮನೆಗೆ ಹೋದ, ಅಲ್ಲಿ 20 ವರ್ಷ ಸೇವೆ ಮಾಡಿದ ತನ್ನ ಹೆಂಡತಿಯರಿಗಾಗಿ. ಅಲ್ಲಿ ಅನೇಕ ಆಸ್ತಿವಂತನಾದ. ಅವರು ವಾಪಸ್ಸು ತಿರುಗಿ ಬರುವಾಗ ಲಾಬಾನನಿಂದ ವಿರೋಧ ಬಂತು, ಅಂದರೆ ಯಾಕೋಬನ ಸೋದರನ ಮಾವನಿಂದ. ಆದರೂ ಕೂಡ ಈ ಹೆಂಡತಿಯರು ಗಂಡನ ಪರವಾಗಿಯೇ ನಿಂತು ಮಾತಾಡಿದರು ಹೊರತು ತಂದೆಯ ಪರವಾಗಿ ನಿಂತು ಮಾತನಾಡಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಾರಣ ಹೆಂಡತಿಯರು ಕೂಡ ಅಕ್ಕ ತಂಗಿಯರು ದೇವರಿಂದ ಆರಿಸಲ್ಪಟ್ಟಂಥ ಹೆಂಡತಿಯರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಆದುದರಿಂದ ಅವರು ಕೂಡ ತನ್ನ ಗಂಡನನ್ನೇ ಹಿಂಬಾಲಿಸಿದರು ಎಂಬುದಾಗಿ ನಾವು ಓದುತ್ತೇವೆ. ಹಾಲೆಲೂಯ. ಇದು ಕೂಡ ದೇವರಿಂದ ಆಶೀರ್ವದಿಸಲ್ಪಟ್ಟ ಒಂದು ಕುಟುಂಬವಾಗಿದೆ. ಯಾವ ಮನೆಯಲ್ಲಿ ಇವತ್ತು ಹೆಂಡತಿಯರು ಮಕ್ಕಳು ಮನೆ ಯಜಮಾನ ದೇವರನ್ನು ಹಿಂಬಾಲಿಸುವಾಗ, ದೇವರು ನಡೆಸ್ತಾ ಇರುವಾಗ ಆ ಗಂಡಂದಿರನ್ನು ವಿರೋಧ ಮಾಡ್ತಾರೋ ಅಲ್ಲಿ ಸತ್ಯವನ್ನು ಬೇರೆ ಅಸತ್ಯವನ್ನು ಬೇರೆ ದೇವರು ಬಿಡುಗಡೆ ಮಾಡುವವನಾಗಿದ್ದಾನೆ. ಇದುವೇ ಮತ್ತಾಯ 10:34, ಲೂಕ 12:51-53 ಆಗಲಿ ಸತ್ಯವನ್ನು ಬೇರೆ ಅಸತ್ಯವನ್ನು ಬೇರೆ ಬಿಡುಗಡೆ ಮಾಡುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದಾದ ಕುಟುಂಬಗಳನ್ನು ಈಗ ನಾವು ಇಲ್ಲಿವರೆಗೆ ಓದಿದ ಹಾಗೆ ದೇವರಿಂದ ಆಶೀರ್ವದಿಸಲ್ಪಟ್ಟಂಥ ಕುಟುಂಬಗಳು, ಇಂಥ ಕುಟುಂಬಗಳು, ಅದರಲ್ಲಿ ಗಂಡನನ್ನೇ ಹಿಂಬಾಲಿಸುವಂಥ ಹೆಂಡತಿ ಮಕ್ಕಳು ದೇವರಿಂದ ಆಶೀರ್ವಾದ ಹೊಂದಿದಂಥ ಹೆಂಡತಿ ಮಕ್ಕಳೆಂಬುದಾಗಿ ನಾವು ತಿಳಿದುಕೊಳ್ಳಲು ದೇವರು ಆಶೀರ್ವದಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರ ಮೂಲಕ ನಾವು ಯಾವ ಕುಟುಂಬಗಳು ದೇವರಿಂದ ಆಯಲ್ಪಟ್ಟಿದ್ದಾವೆ ಎಂಬುದನ್ನು ತಿಳಿದುಕೊಳ್ಳಲು ಬಹಳ ನಮಗೆ ಉಪಕಾರವಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಂದ ಆಯ್ಕೆಯಾದ ಕುಟುಂಬ, ಹೆಂಡತಿಗಳು ಮತ್ತು ಮಕ್ಕಳು ಯಾರೆಂಬುದನ್ನು ತಿಳಿದುಕೊಳ್ಳಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಹಾಗೂ ಇದನ್ನು ಕೇಳಿದಂಥ ಸಹೋದರ ಸಹೋದರಿಯರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಅವರಲ್ಲಿ ನಿಮ್ಮ ಶಾಂತಿ, ಸಮಾಧಾನ, ಆರೋಗ್ಯ, ಕರುಣೆ, ಕೃಪೆಯು ಅವರಲ್ಲಿ ಇರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.